ಲೈಕ್ ಬಟನ್ ವಿಡಿಯೋನು ಮಾಡಂಗಿರ್ಲಿಲ್ಲ ಅಲ್ಲಿ. ಫೋನ್ ಯೂಸ್ ಮಾಡಬೇಡಿ ಅಂತ ಅಂದ್ರು. ಕೇರಳ ಚಾಯ್, ಕರ್ನಾಟಕ ಚಾಯ್. ಪೆಟ್ರೋಲ್ ಎಲ್ಲ 107 ರೂಪಾಯಿ, 21 ಕಿಲೋಮೀಟರ್ಗೆ 43 ರೂಪಾಯಿ ಅಂತೆ. 25,000 ಬೀಚ್ ಸಖತ್ ನೀಟ್ ಅಂಡ್ ಕ್ಲೀನ್. ಗೂಗಲ್ ಟ್ರಾನ್ಸ್ಲೇಟರ್ ಹಾಕೊಂಡು ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಗೋವಾ ವೈಬ್ಸ್. ಕಳ್ಳ 10 ಕಿಲೋಮೀಟರ್ಸ್ ಏನೋ ಇದೆ. ಕನ್ನಡ, ಹಿಂದಿ, ಇಂಗ್ಲಿಷ್. ಪೂರ ಆದ್ಮಿ ಬಾರ್ ಜಾವ್. ಬಾಹುಬಲಿ, ಅನಾಕೊಂಡ. ಮಂಗಳೂರು ಸ್ವಲ್ಪ ಜಾಸ್ತಿ. ಸೋನಾ ಮಸೂದಿ. ಮೋದಿ ಬರ್ತಿದ್ದಾರೆ. 1,200 rupees. 1 kg. ಇನ್ನೇನೋ ತಾಂತಾನೆ ಅವ್ರ ಹುಡುಗಿಗೆ. ಎಷ್ಟು ಜನ ಹುಡುಗಿರಿದಾರ? ಒಬ್ಳೆ ನೋಡು. ಮತ್ತೆ 10 years ಲವ್ ಅಂತೆ. ತಾಳ್ರ ಯಾವಾಗ ತಾಂತಾನ ದಾದ? ಅವ್ನು ತಾಂಡ ಯಾರು? ನೋಡ್ರಪ್ಪ, ನಮ್ಮ ಹುಡುಗಿ ಇದ್ರೆ ನಾನು ಯಾಕೆ ಹಿಂಗೆ ಕೇಳ್ತಿದ್ದೆ, ಬೇರೆಯವ್ರನ್ನ ನಾನು ತಗೊಂಡೋಗಿ ಕೊಡ್ತಾ ಇದ್ದೆ. ವೆರಿ ಗುಡ್. ಯಾರು ಚೆನ್ನಾಗಿಲ್ಲ. ನಿಮ್ಮ ಹುಡುಗಿ ಹೆಂಗ ಬ್ಲ್ಯಾಕ್ ಬೇಡ ಕಣೋ, ಬೇರೆ ಗೋಲ್ಡ್ ತಾಳು. ಇನ್ನೇ ನೀನ್ ಹಾಕಂತೀಯಾ? ಇಮೋಷನಲ್ ಡ್ಯಾಮೇಜ್. ಆಯ್ತು, ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ವಿ. ಈಗ ಒಬ್ರು ಆಟೋ ಡ್ರೈವರ್ ಸಿಕ್ಕಿದ್ರು. ಇಲ್ಲೇ ದೇವಸ್ಥಾನ ಹಿಂದ್ಗಡೆ ರೂಮ್ ಇದೆ, ಸಖತ್ತಾಗಿದೆ. ಒಳ್ಳೆ ಸಖತ್ತಾಗಿರೋದು ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರ್ತೀವಿ. ಇಷ್ಟ ಆದರೆ ಓಕೆ, ನೋಡೋಣ. 2,500 ಅಂತ ಹೇಳಿದ್ದಾರೆ. 2,000 ರೂಪಾಯಿಗೆ ಮಾತಾಡ್ತೀವಿ. ಸ್ಟೂಡೆಂಟ್ಸ್ ಅಂತೆಲ್ಲ ಹೇಳ್ತೀವಿ, ನೋಡೋಣ. ಇದೇ ರೂಮು ನೋಡಿ, ನಮ್ಮ ಬಜೆಟಿಗೆ ಓಕೆ. ನೋಡೋಣ, ಯಾವುದೋ ಒಂದು ಮಂಕಣಕ್ಕೆ ನಾಳೆ ಬೆಳಗ್ಗೆ ಹೋಗ್ತೀವಿ. ನೋಡೋಣ ಹೆಂಗಿದೆ ಅಂತ. ನೋಡೋಣ, ಕೆಳಗಡೆ ಮಾತಾಡೋಣ. ಗೈಸ್, ರೂಮೆಲ್ಲ ಓಕೆ ಆಗಿದೆ. 2,000 ರೂಪಾಯಿ ಕೊಡ್ತೀವಿ ಅಂತ ಅಂದರು. ಸಾಕು, ಆರಾಮಾಗಿ. ಎಲ್ಲ ಹುಡುಗರು ಅಲ್ವಾ, ಆರಾಮಾಗಿ ಅಲ್ಲೇ ಉಳ್ಕೊಬೋದು. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂತಾರೆ, ಎಲ್ಲ ಬಜೆಟ್ ಅವರೇ, ಏನು ಪ್ರಾಬ್ಲಮ್ ಇಲ್ಲ. ಯಾರು ಲಕ್ಸುರಿಯಸ್ ಬೇಕು ಅಂತಲೇ ಹೇಳಿಲ್ಲ, ಎಲ್ಲ ನಾರ್ಮಲ್ ಆಗಿರೋದೇ ಹೇಳಿದ್ದಾರೆ. ಅದೇ ಗೈಸ್, ಒಬ್ಬೊಬ್ಬರಿಗೆ 200 ಬೀಳುತ್ತೆ. 200 × 10 1200. ಎಲ್ಲ ರೂಮ್ಗೆಲ್ಲ ಬಂದು ಸೆಟಲ್ ಆಗಿ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ, ಒಂದೇ ಒಂದು ನೀರು ತಗೋಣ ಅಂತ ಬಂದರೆ ಒಂದು ಅಂಗಡಿಲೂ ನೀರಿಲ್ಲ. ಗ್ರೋಸರಿ ಶಾಪೇ ಇಲ್ಲ. ಫಸ್ಟ್ ಆಫ್ ಆಲು ಯಾವುದೋ ಒಂದು ಹೋಟ್ಲಿತ್ತು. ತುಂಬ ದಾಕಿದ್ವು ಅಂತ ಬಂದರೆ ನೀರಿರ್ಲಿಲ್ವಲ್ಲ, ಒಂದು ಜ್ಯೂಸ್ ಅಂಗಡಿ ಕಾಣ್ತು. ಇಲ್ಲಿ ಬಂದು ನೀರು ಕಡೆ ನೀರಿಲ್ಲ ಅಂತ ಅಂದ್ರಿ. ಇನ್ನೇನು ಮಾಡೋದು ಅಂತ ಒಂದು ಜ್ಯೂಸ್ ತಗೋಣ ಅಂತ ತಗೊಂಡ್ವಿ. ಜ್ಯೂಸ್ ತಗೋಣ ಅಂತ ಅಂದರೆ ಒಂದು ಜ್ಯೂಸ್ ತಗೊಳಕ್ಕೆ ಹೋಗಿ ಇವಾಗ 4 ಜ್ಯೂಸ್ ಆಗಿದೆ. 50 ರೂಪಾಯಿ ಒಂದು ಜ್ಯೂಸು. ಹಂಗೆ ಬಾಯಿಗೆ ಕುಡಿಯೋಣ ಅಂತ ಹೋದರೆ ನನ್ನ ಮಗ ಇದಾನಲ್ಲ, 4 ಜ್ಯೂಸ್ ತಗೊಂಡು 4 ಜ್ಯೂಸು 10 ಜ್ಯೂಸ್ ಕುಡಿತವನೆ. ಇವಾಗ ನೋಡಿ, 2 ಪೈನಾಪಲ್ಲು, 1 ಪ್ರೊಮೋಗ್ರಾನೇಟ್, ಇದು ಲಾಸ್ಟ್ ವಾಟರ್ ಮೆಲನ್. ಹೆಂಗೆ ಕುಡಿತಾರೆ ನನ್ನ ಹಬ್ಬನೇ ಬಿಟ್ಟು ಹೆಂಗೆ ಕುಡಿತಾರೆ ನೋಡಿ. 200 ರೂಪಾಯಿ ಬಿಲ್ಲು. 3 ಇವರೇ ಕುಡ್ದವ್ರೆ, 1 ನನಗೆ ಕೊಡ್ತಿ. ಇವಾಗ ಮತ್ತೆ ಎಲ್ಲ ಬಾಯ್ಸಿ ಊಟ ತರ್ತಾವ್ರೆ. ಒಂಚೂರು ಕುಡಿಗಿಂತೀಯ ನೋಡಿ ಬಾಯ್ಸ್, ಮಾತಿದ್ರೆ ಕೆಟ್ಟ ಮಾತು. ತೆಲುಗು ಮಾತು ಮಾತಾಡ್ತಿದ್ರೆ. ಯಾರು ತೆಲುಗು ಪಿಕ್ಕರ್ ಸ್ವಲ್ಪ ಬೈರಿ ಇವನಿಗೆ. ಅದನ್ನ ಹಾಕ್ತೀನಿ ಈಗ ವ್ಲಾಗಲ್ಲಿ. ಇವಾಗ ಬೇಕು ಕುಡಿಯೋ. ಇವಾಗ ಮನೆಗೆ ಹೋಗ್ತೀವಿ, ರೂಮ್ಗೆ ಹೋಗ್ತೀವಿ. ರೂಮ್ ಹೋಗೋ ಅಷ್ಟೊತ್ತಿಗೆ ಮಾಡಿ ಗಾಯ್ಸ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿರ ನಮ್ಮ ಫ್ರೆಂಡ್ಸು. ನೋಡೋಣ. ಪೇ ಮಾಡ ಪೇ ಮಾಡೋ ಅಂತ ತಕ್ಷಣ ಮಾಡ್ತಾನೆ ನಮ್ಮ ಬ್ರದರು ಅಪರೂಪಕ್ಕೆ. ನನ್ನ ಹತ್ರ ಇಲ್ಲ ತೋರ್ಸಂದಲ್ಲ, ನಂಗೆ ಗೊತ್ತಿಲ್ಲಪ್ಪ. ನಮ್ಮ ಬ್ರದರ್ 70%, ನಂದು 30%. ಯಾವತ್ತಿದ್ರು ನಂದು 0%. ನಾಳೆ ಹಾಕ್ತೀನಿ ಇರೋ ನಿಂಗೆ ಟ್ಯಾಕ್ಸ್ 200 ರೂಪಾಯಿ. ಗೈಸ್ ನೋಡಿ ಗೈಸ್, ಇವರೆಲ್ಲ ದುಡಿತಿದ್ದಾರೆ, ಇವರೆಲ್ಲ ಕೊಡಬೇಕು ನನಗೆ ಟ್ಯಾಕ್ಸ್ ಹಾಕ್ತಾನೆ. ಯಾವ್ದು ನ್ಯಾಯ? ಏನು ಮಾಡೋಕ್ಕಾಗಲ್ಲ, ಎಲ್ಲ ಈಕ್ವಲ್. ನೋಡೋಣ, ಪೇ ಆಗ್ತಿದೆ. ಆಗುತ್ತೆ, ಟ್ರೈ ಮಾಡು. ಯು ಕ್ಯಾನ್ ಟ್ರೈ. ವರುಣವ್ರು ಮಾಡ್ತಾರೆ ಈಗ. ವರುಣವ್ರದಾಗಿದ್ದಾಗ ನಾನು ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ
3:30ಗೆ ಎದ್ಬಿಟ್ಟು ಎಲ್ಲರೂ 4 ಗಂಟೆ ಇವಾಗ ಎಲ್ಲ ರೆಡಿಯಾಗಿದ್ದೀವಿ. ಇನ್ನೊಂದು 3 ಜನ ರೆಡಿ ಆಗಬೇಕು. ಇನ್ನೊಂದು ಚೀಟೆ ಇವಾಗ ರೆಡಿ ಆಗೋನೆ. ಆಗ್ತಾ ಇದ್ದೀನಿ. ಬರಲ್ಲ ಅಂತ ಮಂಕೊಂಡಿದೆ. ಎದ್ದು ಸರಿಯಾಗಿ ಒದ್ದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನಕ್ಕೆ ಬಂದಿದ್ಯಾ ಅಂತ ಇವಾಗ ಹೇಳು. ಬರ್ತೀಯ ಹಿಂಗೆ ಇವಾಗ ಮಂಕಬಿಡು ಸುಮ್ಮನೆ. ಟೈಮ್ ಆಲ್ರೆಡಿ 4 ಗಂಟೆ ಆಗಿದೆ ನೋಡಿ. ನಾ ಕಾಯ್ತೇನೆ ಅವನೇ ದಾದಾ. ಸನ್ಸ್ಕ್ರೀನ್ ಆಮೇಲೆ ಇವಾಗೇನು ಸನ್ನಿಲ್ಲ. ಓ ಎಲ್ಲ ಮೇಕಪ್ ಇವಾಗ ಎಲ್ಲ ಮೇಕಪ್ ಮಾಡ್ಕೊಂಡು ರೆಡಿ ಆದ್ರಿ ಇವಾಗ. ಕೂಂಬು ಬೇಡ ಏನೂ ಬೇಡ ನಡಿ. ಚೆನ್ನಾಗಿದೆಯಾ ನಡಿಯೋ. ನೋಡಿ ಗಾಯ್ಸ್ ನಮ್ಮ ತಮ್ಮ ಹೆಂಗಿದ್ದಾನೆ ತರುಣ್ ನೋಡಿ. ಬಾಡಿ ಹೆಂಗಿದೆ 6 ಪ್ಯಾಕ್ಸ್ ಫುಲ್ಲು. ಹೊಲದಲ್ಲಿ ಕೆಲಸ ಮಾಡಿ. ಇವ್ ನೋಡಿ -0.1 ಅವನು ಅಷ್ಟೇ. ಇವನು 5 ಸೈಜ್ ಅಂತೂ ಫೈನಲಿ ಇದೇನೇ ರಾತ್ರಿ 8:30 ಸಿಗೋದ ಆಫ್ಟರ್ 24 hours ಆಫ್ ಜರ್ನಿ. ಕತೆ ಕೇಳ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳಿರಿ ಏನಾಗಿದೆ ಅಂತ. ವೀಡಿಯೋ ಮಾಡು ಅಂತ ಹೇಳಿದೆ. ಮಾಡಿದೇನೋ ಇಲ್ವ? ಮಾಡಿದೇನೋ ಮಾಡಿಲ್ಲ. ಕತೆ ಓನ್ಲಿ ಕತೆ ಹೇಳ್ತೇನೆ. ಆಗಿ ಬಂದಿರುತ್ತಲ್ಲಿ ಏನು ವೀಡಿಯೋ ಮಾಡಿರ್ತೀನಿ. ಸರಿ ಗಾಯ್ಸ್ ಇವಾಗ ಮೊಬೈಲ್ ಎಲ್ಲೇ ಹಾಕ್ಬಿಟ್ಟು ಹೋಗ್ತೀವಿ. ಟೆಂಪಲ್ಗೆ ಹೋಗಿ ಬರ್ತೀವಿ. ಮೊಬೈಲು ಶರ್ಟು ಏನೋ ತಗೊಂಡೋಗಲ್ಲ, ಇಲ್ಲೇ ಇಡ್ತೀವಿ ಎಲ್ಲ. ಗಾಯ್ಸ್ 5:27 4:10 ಹೊರಟಿದ್ವಿ. 5:27 ವಾಪಸ್ ಬಂದಿದ್ದೆಲ್ಲ. ದರ್ಶನ ಮುಗಿಸ್ಕೊಂಡು ನೋಡಿ ಎಲ್ಲ ಆರಾಮ ಮಲ್ಕೊಂಡಿದ್ದಾರೆ. ಇದಾಳು ಮಲ್ಕೊಂಡಿರ್ತೀಯಲ್ಲೇ. 6 ಪ್ಯಾಕ್ಸ್ ಚಂದನ್. ಮಾಡಿ ಹೆಂಗಿತ್ತು ದರ್ಶನ ಎಲ್ಲ? ಮಲ್ಕೊಂಡಿದ್ದಲ್ಲ ಬರಲ್ಲ ಅಂತ ಮಲ್ಕೊಂಡಿದ್ದಲ್ಲ. ಹೆಂಗಿತ್ತು ಇವಾಗ ವೈಬು? ಬರಲ್ಲ ಅಂತಂದ್ರೆ ರಾತ್ರಿ ಅವನು ಹಾಕಿದ ರೈಸ್ ನೋಡಿದ್ರೆ ನನಗೆ ರೈಸ್ಗೂ ದರ್ಶನಕ್ಕೂ ಏನು ಸಂಬಂಧ? ನಾನ್ ವೆಜ್. ನಾನ್ ವೆಜ್ ಆದ್ರೇನು? ಬೆಳಗ್ಗೆ ಸ್ನಾನ ಮಾಡಿಲ್ಲ? ನಂಬಿಕೆ ಜಾಸ್ತಿ ನಾನ್ ವೆಜ್ ತಿನ್ನಬಾರ್ದು ಅಂತ. ಬೆಳಗ್ಗೆ ಸ್ನಾನ ಮಾಡ್ತೀಯಲ್ಲೋ? ಸ್ನಾನ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ ನಿನ್ಗೆ ನಂಬಿಕೆ? ಹಂಗೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಸಮಾಚಾರ ಮತ್ತೆ? ದರ್ಶನ ಹೆಂಗಾಯ್ತು? ಹೌದು, ತುಂಬ ಸಮಾಚಾರ ಇದೆ. ಅದು ಹೇಳೋಣ ಆಮೇಲೆ. ಇವಾಗ ದರ್ಶನ ಹೆಂಗಾಯ್ತು ಹೇಳಿ ಸದ್ಯಕ್ಕೆ. ಯಾವ ಥರ ಆಯಿತು? ಈಗ ಹೋದ ತಕ್ಷಣವೇ ಗಂಟೆ ಹೊಡೆದ್ರು ಕರೆಕ್ಟಾಗಿ. ಪೂಜೆ ಆಯಿತು ಹೋದ ತಕ್ಷಣವೇ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಂ ಏನು ಪ್ರೊಸೀಜರಪ್ಪ? ಗಂಟೆ ಹೊಡಿಬೇಕಾರೆ ನಿಂತ್ಕೊಂಡಿದ್ವಲ್ಲ. ಆಗಲಿಲ್ಲ. ಒಂದು ನಿಮಿಷ ದೇವ್ರ ಹತ್ರನೇ, ದೇವ್ರ ಗರ್ಭಗುಡಿಯಿಂದಲೇ ಒಳಗೆ ನಿಂತಿದ್ವಿ. ದೇವ್ರು ನೋಡ್ಕೊಂಡೇ ಇದ್ವಿ 1 ನಿಮಿಷ ಫುಲ್ಲು. ಏನು ಸಮಾಚಾರ? ನಮ್ಮ ಗ್ರೂಪಿನ ಹೀರೋ ನೋಡ್ರಿ ಹೆಂಗವನೆ ಫುಲ್ಲು. ಇವಾಗ ನಮ್ಮದು ಅದೇ. ಇವಾಗ ವೈಟ್ ಶರ್ಟ್ ಮ್ಯಾಚಿಂಗ್. ಇವಾಗ ನೆಕ್ಸ್ಟ್ ಅಂಟು ಜಟಾಯು. ಎಲ್ಲ ಹೊರಟಿ. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೊರಡೋಣ. ನೋಡಿ ನನ್ನ ತಮ್ಮಂದು ಈ ಥರ ನಾನು ತಗೊಂಡಿದ್ದೆ. ಸೈಜ್ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಹೆಂಗಿದೆ ಗೈಸ್? ಮರ್ಸಿಡೀಸ್ ಹಾಕೊಂಡವನೆ. ಲೆಟ್ಸ್ ಗೋ ಟು ಜಟಾಯು. ಗಾಯ್ಸ್ ಹಂಗೆ ಬಸ್ ಸ್ಟ್ಯಾಂಡಿಗೆ ಬರಬೇಕಾದ್ರೆ ಒಂದು ಗಣೇಶನ ಟೆಂಪಲ್ ಸಿಕ್ತು. ಸಖತ್ತಾಗಿತ್ತು ಮಾತ್ರ. ವೀಡಿಯೋನು ಮಾಡೋಂಗಿರಲಿಲ್ಲ ಅಲ್ಲಿ. ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ಅಝೂಮಲ್ಲ ಶಿವ ಟೆಂಪಲ್ಗೆ ಹೋಗೋಣ ಅಂತ. ಅದು ಬೀಚ್ ಹತ್ರ ಇದೆಯಂತೆ. ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಕ್ಯಾಬು ನೋಡಿದ್ವಿ, ಸರ್ವಿಸ್ ಇಲ್ಲ ಅಂತ ಬಂತು. 15 ಕಿಲೋಮೀಟರ್ ಇದೆ. ಸೊ ಅಷ್ಟು ಸರ್ವಿಸ್ ಇಲ್ಲ. ಓಲಾದು ಊಬರಲ್ಲಿ ನೋಡಿದ್ರೆ ಅದರಲ್ಲೂ ಬರಲಿಲ್ಲ. ರ್ಯಾಪಿಡಲ್ಲಿ ನೋಡಿದ್ರೆ ಅದರಲ್ಲೂ ಇರಲಿಲ್ಲ. ಸೊ ಏನು ಮಾಡೋದು ಅಂತ ಡೈರೆಕ್ಟ್ ಈಗ ಬಸ್ ಸ್ಟ್ಯಾಂಡ್ ಬಂದು ಕೇಳೋದ್ವಿ. ಬಸ್ ಇದೆ ಅಂತಂದರು. ಹೋಗಿ ಬರ್ತೀವಿ, ನೋಡೋಣ. ಚೆನ್ನಾಗಿದೆ. ಆಮೇಲೆ ಜಟಾಯು ಹೋಗೋಣ. ಹೆಂಗಿದ್ರು ಅದು 10 ಗಂಟೆ ಮೇಲೆ ಅಂತೆ ಓಪನ್ ಆಗೋದು. ಅಷ್ಟು ನೋಡೋಣ ಹೆಂಗಾಗುತ್ತೆ. ಅದಾದಮೇಲೆ ಡೈರೆಕ್ಟ್ ವರ್ಕಲ್ಲಿ ಹೋಗಬೇಕು. ನೋಡೋಣ. ವೆದರು ಪರವಾಗಿಲ್ಲ, ಅಷ್ಟೇನು ಸೆಕೆ ಇಲ್ಲ, ತಣ್ಣಗಿದೆ. ಇದಕ್ಕಿಂತ ಮಂಗಳೂರೇ ಸ್ವಲ್ಪ ಜಾಸ್ತಿ ಸೆಕೆ. ಇಲ್ಲೇನು ಅಷ್ಟೇನು ಸೆಕೆ ಇಲ್ಲ. ಅದು ದೇವಸ್ಥಾನ ಚೆನ್ನಾಗಿದೆ, ಸಖತ್ತಾಗಿದೆ. ರೀಲ್ಸಲ್ಲೇ ನೋಡಿದ್ವಿ, ಅದಕ್ಕೆ ಹೋಗ್ತಿರಲಿಲ್ಲ, ಇಲ್ಲಾಂದರೆ ಹೋಗ್ತಿರ್ಲಿಲ್ಲ.
ಹೋಗೋಣ ನೋಡೋಣ, ಅಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಗೈಸ್. ಇನ್ನೊಂದೇನು ಅಂತಂದರೆ ಇಲ್ಲಿ ಬರೀ ಗೂಗಲ್ ಟ್ರಾನ್ಸ್ಲೇಟರ್ ಹಾಕೊಂಡು ಓದ್ಕೊಬೇಕಾಗಿದೆ. ಹೆಂಗಾಗಿದೆ ಇವಾಗ ಪರಿಸ್ಥಿತಿ. ನಾವು ನಮ್ಮೂರಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷು ಬಿಟ್ಟರೆ ತಮಿಳು, ತೆಲುಗು, ಮಲಯಾಳಂ ಎಲ್ಲ ಹಾಕ್ತೀವಿ. ಅರ್ಥ ಆಗಲಿ ಬೇರೆಯವ್ರಿಗೆ, ಸ್ವಲ್ಪ ಐಡಿಯಾ ಸಿಗಲಿ, ಯಾವ ಥರ ಡೈರೆಕ್ಷನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗಲಿ, ಪ್ಲೇಸೆಲ್ಲ ಅರ್ಥ ಆಗಲಿ, ಏನೂ ಕಷ್ಟ ಆಗಬಾರ್ದು ಬೇರೆಯವರಿಗೆ ಅಂತ. ಇಲ್ಲಿ ಆ ಥರ ಅಲ್ಲ. ಎಲ್ಲಿ ನೋಡಿದ್ರು ಮಲಯಾಳಮ್ಮು, ಅದು ಬಿಟ್ಟರೆ ಇಂಗ್ಲೀಷ್ ಅಷ್ಟೇ. ಇಂಗ್ಲೀಷು ಕಮ್ಮಿನೇ, 90% ಮಲಯಾಳಮು, ಒಂದು 10% ಇಂಗ್ಲೀಷ್ ಅಷ್ಟೇ. ನೋಡಿ ಇಲ್ಲಿ ಯಾವ ಥರ ಇದೆ, ಎಲ್ಲ ಗೂಗಲ್ ಟ್ರಾನ್ಸ್ಲೇಟರ್ ಹಾಕೊಂಡು ನೋಡಬೇಕು. ಈಗ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಬಸ್ ಸ್ಟಾಪ್ ಹತ್ರ ಟಿ ಸಿ ಹತ್ರ ಕೇಳ್ಕೊಂಬಂದ್ವಿ, ಇಲ್ಲೇ ಬರ್ತಂತೆ ಬಸ್ಸು. ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಟವಲ್ ಬಿಚ್ಚೋ. ಟವಲ್ ಒಣಗ್ಲಿ ಅಂತ ಹಾಕೊಂಡಿದ್ದೀನಿ ಗೈಸ್. ಒಣಗಬೇಕಲ್ಲ, ಇಲ್ಲಾಂದ್ರೆ ವಾಸನೆ ಬರುತ್ತೆ. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಬಸ್ಸಲ್ಲಿ 43 ರೂಪಾಯಿ ಅಂತೆ ಒಬ್ಬರಿಗೆ. ಇವರು ಆಟೋದವ್ರು ಬಂದರು ಬರೀ ಒಂದು ಪ್ಲೇಸಿಗೆ 50 ರೂಪಾಯಿ ಹೋಗೋಕ್ಕೆ, 50 ರೂಪಾಯಿ ಬರೋಕ್ಕೆ. ಸೊ ಒಬ್ಬರಿಗೆ 100 ರೂಪಾಯಿ ಕರ್ಕೊಂಡು ಬಂದುಬಿಡ್ತೀವಿ ಅಂತ ಅಂದರು. ಸೊ ವರ್ತ್ ಅನಿಸ್ತು. 40 ರೂಪಾಯಿ ಕೊಟ್ಟು ಅದು ಲೇಟ್ ಹೋಗೋಕ್ಕಿಂತ 100 ರೂಪಾಯಲ್ಲಿ ಹೋಗಿ ವಾಪಸ್ ಬರ್ಬೋದು. ಮತ್ತು ಟೈಮು ನಮಗೆ ಬೇಗ ಮಿಕ್ಕುತ್ತೆ, ಸೇವ್ ಆಗುತ್ತೆ, ಜಡಾಯಿಗೆ ಬೇಗ ಹೋಗ್ಬೋದು ಅಂತ ಚೂಸ್ ಮಾಡೋದು. ಪರವಾಗಿಲ್ಲ. ರೋಡ್ಸ್ ನೋಡಿ ಗೈಸ್ ಸಖತ್ತಾಗಿದೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಫೀಸು 21 ಕಿಲೋಮೀಟ್ರಿಗೆ 43 ರೂಪಾಯಿ ಅಂತೆ. ಜಾಸ್ತಿ ಆಯಿತು. ಈಗ ಬೇರೆ ಸ್ಟೇಟಲ್ಲೆಲ್ಲ ಬೇರೆ ಸ್ಟೇಟಲ್ಲೆಲ್ಲ ಸ್ವಲ್ಪ ಕಮ್ಮಿ, ಇದು ಸ್ವಲ್ಪ ಜಾಸ್ತಿ ಇದೆ. ಏನು ಮಾಡೋಂಗಿಲ್ಲ, ನೋಡೋಣ. ಅದು ಇಲ್ಲಿ ಆ್ಯಕ್ಚುಲಿ ಕಮ್ಮಿ ಇರಬೇಕಿತ್ತು. ಎಲ್ಲ ಬೀಚಸ್ಸು ಮತ್ತು ಎಲ್ಲ ಬೋಟು, ಹಡಗುಗಳೆಲ್ಲ ಇಲ್ಲೇ ಬರುತ್ತೆ, ಶಿಪ್ಸ್ ಎಲ್ಲ ಹಾರ್ಬರಿಗೆ. ಆದರೂ ಜಾಸ್ತಿ ಮಾಡೋಣ. ಅದೇ ಪೆಟ್ರೋಲು, ಡೀಸೆಲ್ಲು ಅಷ್ಟೇ. ಪೆಟ್ರೋಲೆಲ್ಲ 107 ರೂಪಾಯಿ ಇದೆ. ನಮ್ಮ ಕರ್ನಾಟಕದಲ್ಲಿ 101, 104, 103. ಇದು ಸ್ವಲ್ಪ ಜಾಸ್ತಿ. ಗ್ಯಾಸು ಜಾಸ್ತಿ, ಎಲ್ಲ ಜಾಸ್ತಿ. ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇವ ಅಣ್ಣಂಗೆ ಕೇಳಿದೆ ಎಲ್ಲ. ಆಮೇಲೆ ಇವತ್ತು ಮೋದಿ ಬರ್ತಿದ್ದಾರೆ, ಎಲ್ಲ ಪಿಲಿ ಅಂತಲೇ ಪಿಲಿಪಿ ಅದೇನೋ ಅಂದರು. ಅದಕ್ಕೆ ಸ್ವಲ್ಪ ಮೋದಿ ಬರೋಷ್ಟೊತ್ತಿಗೆ ನಾವು ಜಾಗ ಖಾಲಿ ಮಾಡಬೇಕು, ಇಲ್ಲಾಂದರೆ ರಶ್ ಆಗಿಬಿಡುತ್ತೆ. ನೋಡಿ ನೋಡೋಣ, ಅಲ್ಲೋಗಿ ಸಿಗ್ತೀವಿ. ಗ್ಯಾಸ್ ಎಸ್ಕೊಂಡು ಹೋಗ್ತೀವಿ, ನೋಡೋಣ ಎಷ್ಟಿದೆ ಗ್ಯಾಸ್. ಗೈಸ್ ಗ್ಯಾಸ್ ಎಷ್ಟಿದೆ ನೋಡೋಣ ಬಂದೀನಿ. 92.50 ಇದೆ. ಯಾಕೋ ಮಾಡಬೇಡಿ ಅಂತ ಅಂದರು, ಯಾಕೋ ವೀಡಿಯೋ ಮಾಡಬೇಡಿ ಅಂತ ಅಂದರು, ಫೋನ್ ಯೂಸ್ ಮಾಡಬೇಡಿ ಅಂತ ಅಂದರು. ಮೋಸ್ಟ್ಲಿ ಗ್ಯಾಸ್ ಅದು ಏನಾದ್ರು ಎಫೆಕ್ಟ್ ಆಗುತ್ತೆ ಅನಿಸುತ್ತೆ, ವೇವ್ಸು. ನೋಡೋಣ. ಹಾಕ್ಸ್ಕೊಂಡಿದ್ದಾರೆ. ನೀರು ತುಂಬಿಸ್ಕೋಬೇಕಾ? ಏನಕ್ಕೆ ಪೆಟ್ರೋಲು? ಹಾಂ ಮಂಗ ಮಾಡ್ತಾನೆ. ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮಾಡಿ ಅಂದರು ಅವ್ರು. ಅದೇ ವೇವ್ಸ್ಗೂ ಏನಾದ್ರು ಎಫೆಕ್ಟ್ ಆದರೆ ಅಂತ ಕಾಲಲ್ಲಿ ಮಾತಾಡೋಂಗಿಲ್ವಂತೆ, ಬಟ್ ಇದು ಮಾಡ್ಬೋದಂತೆ, ವೀಡಿಯೋ ಮಾಡ್ಬೋದಂತೆ. ಹಿಂಗೆ ಹೋಗ್ತೀವಿ ಹೇಗೆ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಕಳ್ಳ ಗಾಯ್ಸ್, ಕಳ್ಳ. ಅವನಿಗೆ ಏನಾದ್ರು ಮೀಮ್ ಹಾಕು. ರೋಡ್ ಮಾತ್ರ ಸಖತ್ ಇಷ್ಟ ಆಯ್ತು ಗಾಯ್ಸ್ ನನಗೆ. ಸಖತ್ ನೀಟ್ ಆ್ಯಂಡ್ ಕ್ಲೀನು. ಮೋಸ್ಟ್ಲಿ ಮೋದಿ ಬರ್ತಿರೋದಕ್ಕೆ ಏನಾದ್ರು ಕ್ಲೀನ್ ಮಾಡಿಸಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಒಂಥರ ಗೋವಾ ವೈಬ್ ಆಗ್ತಿದೆ. ಏನು ಬ್ರದರ್? ಸ್ವಲ್ಪ ಗೋವಾ ವೈಬ್ಸು. A few moments later. ಯಾಕೋ ಇವರೇ ಆಟೋ ಡ್ರೈವರ್ ಕರ್ಕೊಂಡು ಹೋಗ್ತಿರೋದು. ಇವ್ರ ಹತ್ರ ಏನು ಮಾಡೋದು ಲೈಟಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ. सब्सक्राइब करेगा लाइक बटन घंटेगा, शेयर करेगा. ಎಲ್ಲ ಕಡೆ ಸಬ್ಸ್ಕ್ರೈಬರ್ಸ್ ಹಾಕಂತೀನಿ ನಾನಂತೂ. ಹೆಂಗಾರು ಮಾಡಿ ಜಾಸ್ತಿ ಸಬ್ಸ್ಕ್ರೈಬರ್ ಮಾಡಲೇಬೇಕು. कर्नाटक आया है कभी? कर्नाटक आया है? आएगा नहीं? आया है पहले? नहीं है. क्यों नहीं आएगा? घूमना नहीं है कर्नाटक? अच्छा जगह है. अच्छा है. अच्छा जगह है घूमने के लिए. बीच है, ये पहाड़ है, पहाड़ अच्छा है. एक बार आओ. ये केरला अच्छा है, कर्नाटक अच्छा है. दोनों अच्छा है. ये इधर थोड़ा ज़्यादा ग्रीनरी है, उधर भी ज़्यादा ग्रीनरी है. वो उस साइड सीनरी नहीं है.
इधर ही है, इधर ही है। इधर ही है, बीच है। मैंगलोर पता है, मैंगलोर नाइट लाइफ मैंगलोर है। बैंगलोर। हाँ, सब अच्छा है। केरला आधा आधा केरला स्टूडेंट्स उधर है, मैंगलोर में पढ़ रहा है। अच्छा है, एक बार आओ। सिर्फ 12 घंटा जर्नी इधर से ट्रेन है ना? कितना कितना डेज कितना डेज डेज 1 नाइट। 1 नाइट हाँ। कर्नाटका हाँ इधर से हाँ, केरला में केरला से बैंगलोर बेंगलुरु 1 नाइट 1 नाइट। उधर उधर रात 8:30 बजे ट्रेन चढ़ा, इधर तिरुवनंतपुरम 1 बजे आया। हाँ, दोपहर 1 बजे, मतलब 15 आवर। 15 आवर पंच हाँ, 15 पंच से जटाई जाएगा, जटाई से वर्कला जाएगा, वर्कला से उधर घूम के उधर की वर्कला से अलपे जाएगा। आलपी हाँ, अलपी। आलपी बोटिंग हाँ, बोटिंग। हाउस बोटिंग अच्छा है। वो ज़्यादा पैसे है कितना है? वो 2500 25,000 रुपीज़ 25,000। हाँ वो नहीं, वो मैंग्रोव फॉरेस्ट करके है ना, मैंग्रोव पैसा कमी है मैंगो फॉरेस्ट है ना ये इधर है इधर है। हाँ आलपी नहीं है हाँ, इधर है। आलपी चीटिंग है ये ना मैंगो फॉरेस्ट है अंदर में अच्छा, उधर क्या है फिर अलपे में? इनसे ना वो बाहुबली सकम्बाट शूटिंग प्लेस स्टूडियो है ना वो अंदर में स्टूडियो है क्या बाहुबली? बाहुबली अनाकोंडा सकम्बाट है ना शूटिंग स्टूडियो है ना स्टूडियो हाँ वो साइड है अंदर में अलपी आलपी नहीं इधर है आइलैंड आइलैंड में आइलैंड। हाँ ये स्पॉट में अच्छा। ये 15 प्लेस है अंदर में अलपी में क्या है फिर? आलमी क्या है बोटिंग है वो खाना मच्छी है ना ओनली बस कलर ಏನು ಮಾಡೋದು ಹಂಗಾರೆ? ठीक है, देखेगा। कन्याकुमारी कितना दूर है इधर से? कन्याकुमारी 85 कन्याकुमारी अच्छा है। ಎಲ್ಲ ನಾರ್ಮಲ್ ಬೀಚ್ ಕೋವಳ ಬೀಚ್ ವರ್ಕಲ ಬೀಚ್ हाँ कन्याकुमारी बीच हाँ हाँ, नॉर्मल है सब एक ही है। कन्याकुमारी में ना वो विवेकानंद पारा है ना ओके हाँ, विवेकानंद हाँ विवेकानंद हम देखा है, कन्नड़ में देखा है। वो तीन समुद्र आता है ना, सागर हाँ, एक बार सागर। मिलता है, संगम संगम, वो देखा है। ये साइड है ना वो 2 समुद्र में हाँ। एक ब्लू एंड गोल्डन हाँ हाँ वो ब्लू एंड गोल्डन है वो सेंटर में रास्ता है हाँ हाँ वो बीच है हाँ वो कनाल में अंदर में आएगा हाँ। अभी ग्लास ब्रिज क्या है ना? क्या? ग्लास ब्रिज ग्लास ब्रिज नहीं है नहीं है। वो पालक्काड में ग्लास ब्रिज है हाँ। केरला 2 वीक आया तो पूरा घूम के जाना है, 2 वीक पूरा हो जाएगा। कन्याकुमारी ಇದು ಪೊನ್ಮುಡಿ हाँ पूरे देखने का शंखमुख बेली हाँ हाँ। कन्याकुमारी तमिलनाडु है ना? कन्याकुमारी तमिलनाडु और एक बार आएगा केरला, और एक बार केरला आएगा घूमने, अच्छा है। लेकिन खाना थोड़ा दिक्कत है, हम लोग को एडजस्ट नहीं होता। वो कोकोनट ऑयल यूज़ करता है ना, नारियल का, हाँ नारियल नारियल का यूज़ करता है। और राइस थोड़ा बड़ा बड़ा रहता है ना, वो मोटा 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 हाँ एडजस्ट नहीं होता। आप कौन सा खाता है? ये मोटा मोटा एडजस्ट होता है पूरा, हम लोग को थोड़ा दिक्कत है। ये ना छोटा चावल है ना हाँ, छोटा चावल वाइट राइस, सोना मसूरी, वो खाता है हम। ये पता है रागी मुद्दा, हाँ वो पता है? वो मुर्गी हाउ मच रुपीस मुर्गी मुर्गी पर केजी हाँ 1 kg 1 kg 200। ज़्यादा हाँ ज़्यादा, इधर से 140 पर ज़्यादा है थोड़ा। वो बकरा बकरा भी 500 600 700 इधर। 700 हाँ पूरा 1200 रुपीस इधर, हाँ 1 kg उधर बकरा थोड़ा कम है, फिर ज़्यादा रेट है इधर इधर चिकन कम है, चिकन 140 है उधर 200 220 ज़्यादा
वो वाइट वाला ना वो कलर चेंज है ना कौन सा वो नाटक नाटक वाइट वाइट कलर वाइट कलर बायलर बायलर बॉर्डर ಹಾಂ ಓ 200 ಗೈಸ್ ಕಾಲ್ ಬಂತು ಅವರಿಗೆ ಮತ್ತೆ ಮಾತಾಡ್ಸೋಣ ಚೆನ್ನಾಗಿ ಮಾತಾಡ್ತಾರೆ ಲಾಗಲ್ಲಿ ಬರ್ತೀನಿ ಅಂತ ಮತ್ತೆ ಜಾಮ್ ಇಲ್ಲಿ ಬಾ यही है ना ओ बहुत अच्छा है ए ನೋಡ್ರು ಶಿವ ಫೋಟೋ ಇತ್ತು राइट साइड ಕಾಣಿಸ್ತಿಲ್ಲ अच्छा है भैया बहुत अच्छा है ಅದಕ್ಕೆ ನನ್ನ ಮಾತು ಕೇಳಿ ಅನ್ನೋದು ನೋಡಿ ಗೈಸ್ ಇವಾಗ ತೋರಿಸ್ತೀನಿ ಎಲ್ಲಿ ಬಂದಿದ್ದೀವಿ ಅಂತ ಸಖತ್ತಾಗಿದೆ ಮಾತ್ರ ವ್ಯೂ ಫೋಟೋಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬಂದಿದೆ ಇದು ಡೆಸ್ಟಿನೇಷನ್ನು ಇಲ್ಲಿ ಬಂದಿರ ಅಂದರೆ ಹೆವಿ ಮಿಸ್ ಮಾಡ್ಕೊತಿದ್ವಿ ನಾವು ಬಜೆಟ್ ಫ್ರೆಂಡ್ಲಿ ಇಲ್ಲ ಅಂತ ಹೋಗೋಣ ಅಂತಿದ್ವಿ. ಇದೇ ದೇವಸ್ಥಾನ ಒಳಗಡೆ ಎಲ್ಲ ಫೋಟೋಗ್ರಫಿ ಮಾಡೋಂಗಿಲ್ಲ, ಬರೀ ಇಲ್ಲಿ ಮಾತ್ರ ಮಾಡೋದು. ನೋಡಿ ಇದಂತೂ ಮಸ್ಟ್ ವಿಸಿಟು. ತಿರುವನಂತಪುರಮಿಗೆ ಬಂದರೆ ಹೋಗಿ ಪಕ್ಕ ಹೋಗಿ ನೋಡಿ, ಇಲ್ಲಿ ಬೀಚ್ ವ್ಯೂ ತೋರಿಸ್ತೀನಿ. ಬಾರೋ ಬೀಚಲ್ಲಿ ತೆಗಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಿ ಬೀಚ್ ವ್ಯೂ ಹೆಂಗಿದೆ ನೋಡಿ, ಸೈಕ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬೀಚಲ್ಲಿ ಆಟ ಆಡೋಂಗಿಲ್ಲ ಆದರೆ, ಬಟ್ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ನಮ್ಮ ಭಾಷೆ ಎಲ್ಲ ಹೊಡೋದಕ್ಕಂತವ್ರೆ, ನೆಕ್ಸ್ಟ್ ಲೆವೆಲ್ ನೋಡಿ. ಇಲ್ಲೇ ಸ್ಟ್ಯಾಚ್ಯೂ ಸಖತ್ತ ಮಾಡಿದ್ದಾರೆ. ಆರ್ಟಿಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಅಲ್ವಾ? ಆಲ್ಟ್ರಿ ಮಾಡಿದಾರಲ್ಲ, ಆದರೂ ಅದರಲ್ಲೇ ಪಕ್ಕದಲ್ಲೇ ಬೀಚು. ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊಂತಿದ್ವಲ್ಲ. ದಾದಾ ಮಾತು ಕೇಳ್ಬೇಕಂದ್ರೆ ಏಯ್ ನೋಡ್ರು ಅಲ್ಲಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಯಾವ್ದು ಆನೆ ಗೊತ್ತದ? ಅರ್ಥ ಆಯ್ತು ಅನ್ಸುತ್ತೆ. ಆನೆ ಗೊತ್ತದು. ಐಸ್ ಇದು ಒಂದು ಏನಿದೆ ಅಂದರೆ ಇಲ್ಲಿ ಪ್ರಾಜೆಕ್ಟ್ ಇನಾಗ್ರೇಷನ್ನು 2025 ಆಗಸ್ಟ್ 25 ಅಂತೆ ಆಗಿರೋದು. ನಾನು ಫೋಟೋ ತೋರಿಸ್ತೀನಿ ಆಮೇಲೆ. ಅದು ಏನಂದರೆ ಇನ್ನೂ ಒಂದು ವರ್ಷನೂ ಆಗಿಲ್ಲ ಕರೆಕ್ಟಾಗಿ, ಬಟ್ ಚೆನ್ನಾಗಿ ಮಾಡೋರೆ, ಸಖತ್ತಾಗೈತೆ. ಒಂದು ಸರಿ ವಿಸಿಟ್ ಮಾಡಿರಿ. ಇದು ತಿರುವನಂತಪುರಮಲ್ಲಿ ಯಾರು ಬಂದರೆ ಆರಾಮಾಗಿ ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ಒಳ್ಳೆ ಅರ್ಲಿ ಮಾರ್ನಿಂಗ್ ಬಂದರೆ ಒಂದು 7:30 ಹಂಗೆ ಬಂದರೆ ಫೋಟೋನು ಸಖತ್ತಾಗಿ ಬರುತ್ತೆ, ರಶ್ಶು ಇರೋಲ್ಲ, ಆರಾಮಾಗಿ ಫೋಟೋ ತಗೊಬೋದು, ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಚೆನ್ನಾಗಿತ್ತು. ಇಲ್ಲಿ ಒಂದು ಕೇವ್ ಇದೆ, ಅಂಡರ್ಗ್ರೌಂಡ್ ಕೇವು. ಒಂದು ಪರ್ಸನ್ಗೆ 100 ರೂಪೀಸ್ ಅಂತೆ. ನಮಗೆ ಇವಾಗ ಟೈಮ್ ಇಲ್ಲ, ಹೋಗೋಕ್ಕಾಗಲ್ಲ. 100 ರೂಪೀಸ್ ಕೊಟ್ಟರೆ ಚೆನ್ನಾಗಿದೆ ನೋಡಿ. ಟ್ರೈ ಮಾಡಿ. ನಾವು ಇವಾಗ ಹೋಗ್ತಿಲ್ಲ, ಅದು ತೋರ್ಸೋಕ್ಕಾಗಲ್ಲ. ನೋಡಿ ಟ್ರೈ ಮಾಡಿ. ಇವಾಗ ಫೋಟೋ ಹಾಕ್ತೀನಿ ನೋಡಿ, ಇದೆ ವ್ಲಾಗಲ್ಲಿ. ಇವಾಗ ಇಲ್ಲೇ ಆಟೋದಲ್ಲಿ ಬಂದು ಸ್ವಲ್ಪ ದೂರ ಇಲ್ಲಿ ಕೋಕೋನಟ್ ಆಯಿಲಿಂದ ಮಾಡಿರೋದು ಚಿಪ್ಸು ಮತ್ತು ಏನೋ ಸ್ಯಾರಿ ತಾಣೆ ಅಂತ ಸ್ಯಾರಿ ಎಲ್ಲ ಬೇಡ ಹುಡ್ಕೊಳಲ್ಲ ಅಂತಂದ್ವಿ. ಏನೋ ವಿಗ್ರಹಗಳೆಲ್ಲ ಇದ್ದಾವೆ. ಚಿಪ್ಸ್ ತಾಣ ಅಂತ ಬಂದಿದ್ದೀವಿ. ಅದು ಅಂತಿದ್ದಾರೆ. ಚೆನ್ನಾಗಿದೆ ಚಿಪ್ಸ್ ಮಾತ್ರ, ಒಂದೆರಡು ಟೇಸ್ಟಿಗೆ ಕೊಟ್ಟರು. ಚೆನ್ನಾಗಿದೆ. ಕೋಕೋನಟ್ ಆಯಿಲ್ ಮಾಡಿರೋದು. ಇದು ಕೋಕೋನಟ್ ಆಯಿಲ್ ಮಾಡಿರೋದು. ಅಲ್ಲಿ ಪ್ಯಾಕೆಟಲ್ಲಿ ಇದೆಯಲ್ಲ, ನೋಡಿ ತೋರಿಸ್ತೀನಿ. ಅಲ್ಲಿ ಪ್ಯಾಕೆಟಲ್ಲಿ ಇರೋದು ವೆಜಿಟೇಬಲ್ ಆಯಿಲ್ ಅಂತ. ವೆಜಿಟೇಬಲ್ ಆಯಿಲ್ ತಿಂತಾನೆ ಇರ್ತೀವಿ ಊರಲ್ಲಿ. ಕೋಕೋನಟ್ ಆಯಿಲ್ ತಗೋಣ ಅಂತ ಆಯ್ತು ಅಂತಿದ್ದೀವಿ. ಇದು 100 ಗ್ರಾಮಿಗೆ. ಅದು 100 ಗ್ರಾಮಿಗೆ ಪ್ಯಾಕೆಟಲ್ಲಿರೋದು 125. ಅದಕ್ಕೆ ತಂತಿದ್ದೀವಿ. ಎಲ್ಲ ಚೆನ್ನಾಗೈತೆ. ನೋಡೋಣ ಯಾವ್ದು ತಂತಾರೆ ಗಾಯ್ಸ್ ಅಂತ. थोड़ा ज़्यादा डाला करेक्ट 100 ग्राम डाला कि 101 ग्राम डाला? थोड़ा ज़्यादा डालो, 102 ग्राम डालो. 120 ಗ್ರಾಮ್ डालो. ಅದು ಒಂದು ಪೀಸಿಗೆ ಒಂದು 2-3 ಗ್ರಾಮ್ ಬರ್ತದೆ. दे दो पूरा आज शॉपिंग पूरा 100 कर देगा. 1000 कर देगा. थोड़ा डिस्काउंट दे दो. हाँ डिस्काउंट देना है. डिस्काउंट चाहिए ना? क्या डिस्काउंट करो सर? 10 रुपये कम करो. गैस नहीं है इधर भी आया है ना, हमारा कर्नाटका में. कर्नाटका में आया, मैंगलोर पोर्ट.
ಇದರ ನಯ್ಯ ಏಯ್ ಅದಲ್ಲಿ ತೆಕ್ಕಂತವನೆ ಕಮ್ಮಿ 100 ಗ್ರಾಮ್ಸೇ ಒಳ್ಳೇದ್ ಮಾಡ್ತದ. ಹಂಗೆ ಕೈಯಾಕ ನಿಂತಿದ್ದೀವಿ ಪಾಪ ಅವ್ರ ಗ್ಯಾಸೇ ಇಲ್ವಂತೆ. ಏನಿದು ಚೆನ್ನಾಗಾ ಹಂಗೊಂದು ಹಿಡ್ಕೊಳ್ರಿ ಮನೆಗೆ ಹಿಡ್ಕೊಳ್ರಿ, ಮನೆಗೆ ಸಪ್ರೇಟಾಗಿ ಹಿಡ್ಕೊಳ್ರಿ. ನೀವು ತಿನ್ನಲ್ವಾ ಇವ ಅಲ್ಲಿ ನೈಟೆಲ್ಲ ಬ್ಯಾಗಿಂದ ಅಬೇಸು, ನೈಟ್ ಬ್ಯಾಗಿಂದ ಅಬೇಸು 110 ರೂಪಾಯಿ 100 ग्राम. ये 100 रुपये 100 ग्राम दोनों मिक्स कर सकता है. हाँ 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 అంటే ఏకోరు मिक्स कोई नहीं लेता है क्या? लेता है. अभी खाने के लिए हाँ बाद में. अभी नाश्ता ही नहीं किया है. ನೋಡತ್ ನಾವೇ ತೆಗಿತೀವಿ ಅಂತ ಅವರೇ ನೀರಲ್ಲಿ गैस नहीं आता मैडम, गैस नहीं आया है. सब ट्राई करना है इसलिए मिक्स करना है. ಮನೆಗೆ ತಗೊಂಡು ಹೋದ್ರೆ ಮುಖ ತೋರ್ಸಕ್ಕಾಗಲ್ಲ. ಹೋಗಿದ್ದೆ ನಮಗೇನು ತಿನ್ನಕ್ಕೆ ಏನು ತಂದಿದೆ ಅಂತ ಕೇಳ್ತಾರೆ. घर में डांटेगा क्या लगाया है क्या लेके आया है इसलिए. ये लेने के लिए घर से नहीं बाद में लेना. आधा किलो लेना, हाँ आधा किलो लेना. उतना पैसा नहीं है ना, फ्री में दे दो. नेक्स्ट टाइम आएगा पैसा दे देगा, अभी फ्री में दे दो. अभी है ना स्टूडेंट्स है, बाद में पैसा आएगा ना काम तभी आएगा. ऑयल 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 छोटा वाला कितना 235 ज़्यादा. ಅದು 235 ರೂಪಾಯಿ ಅಂತ ಜಟಾಯಕ್ಕೆ ಬೇಗ ಹೋಗ್ಬೇಕಂಡ್ರು ಬೇಡ. ಇದು ನಾವೇನು ಎಣ್ಣೆ ಹಚ್ಕೊಳಲ್ಲ, ಎಣ್ಣೆನೇ ಇಷ್ಟ ಇಲ್ಲ. ಗಾಯ್ಸ್ ಇಷ್ಟ ತಗೊಂಡಿದ್ದೀವಿ ಗಾಯ್ಸ್, ನೋಡೋಣ ಏನಿದೆ ಅಂತ. ನೋಡಿ ವಿಗ್ರಹಗಳೆಲ್ಲ ಇದೆ, ಐಟಮ್ಸು. ಶೋಕೇಸ್ಗೆಲ್ಲ ಇಡ್ಬೋದು. ಸ್ಪೈಸಸ್ ಬ್ರೋ ಎಲ್ಲ ಕಮ್ಮಿ ಪರವಾಗಿಲ್ಲ. ಏಲಕ್ಕಿ ಅದು ಏನೋ ಗೊತ್ತಿಲ್ಲ. ಮೆಣಸು, ಜಾಕಾಯಿ. ಆ ಕಡೆ ಮೆಣಸು ಗೊತ್ತಾ? ಅದು ಇದು ಜಾಕಾಯಿ, ಇದು ಅನಾನಸ್ ಮೊಗ್ಗು. ಇದು ನನಗೂ ಗೊತ್ತಿಲ್ಲ. ಗಸಗಸೆ ಥರ ಐತೆ. ಲವಂಗ, ಅನಾನಸ್ ಹೂವು, ಚಕ್ಕೆ. ಇದು ಪ್ಯೂರ್ ಚಕ್ಕೆ. ನಾರ್ಮಲ್ ಚಕ್ಕೆ. ಹಾಂ ಹಾಂ ಸ್ಮೆಲ್ ಮಾತ್ರ ಮೇಲೆ ನೋಡ್ಕೊಳ್ಳಿ ನೀವು. ಇದು ಬಂದರೆ ನೋಡಿ, ಇದು ಥಿಕ್ನೆಸ್ ಆಗಲಿ ಯಾವುದೇ ಆಗಲಿ ಇದು ಪ್ಯೂರ್ ಚಕ್ಕೆ. ಇದಿದೆ ನೋಡಿ, ಇದು ನಾರ್ಮಲ್ ಚಕ್ಕೆ. ಇದು ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಅಷ್ಟೇ. ಇದು ನಾವು ಯೂಸ್ ಮಾಡಲ್ಲ, ಯಾಕಂದ್ರೆ ನಮ್ಮ ಕೈಲಿ ಆಗಲ್ಲ. ಆ್ಯಕ್ಚುಲಿ ಇದು ಗ್ರೀನ್ ಏಲಕ್ಕಿ ಅಂತ, ಗ್ರೀನ್ ಏಲಕ್ಕಿ ಅಂತ. ಇದು ಆನೆ ಇದನ್ನ ವಿತ್ ಪ್ರೊಸೀಜರ್ ಅನುಸರಿ ವಿತ್ ಗ್ರೀನ್ ಆಗಿರುತ್ತೆ. ಬಟ್ ಇದು ಏನೆಂತೂ ಶಾಸ್ತ್ರಕ್ಕೆ ಒಳ್ಳೇದು, ಅಡುಗೆಗೆ ಒಳ್ಳೇದು, ಒಳ್ಳೇದು. ಇದು ದೊಡ್ಡ ಆನೆ. ಆನೆಗೆ ಹತ್ಬಿಡಿ ನೀನು. ದೆನ್ ಇದನ್ನ ಇನ್ನೂ ಡ್ರೈ ಆಗಿ ಒಳ್ಳೆ ಸ್ಮೆಲ್ ಗಾಯ್ಸ್, ಸಾಕಾಗಿದೆ. ಆಹಾ ಬೇಕಾದ್ರೆ ತಾಂಬೋದು, ಅಷ್ಟೊಂದು ದುಡ್ಡಿಲ್ಲ ಈಗ. ನೆಕ್ಸ್ಟ್ ಬರೋಣ. ಇದು ಕಪ್ಪು ಅಂತ, ಇದು ಪಲಾವ್ಗೆ ಹಾಕ್ತಾರೆ. ಇದು ಪಲಾವ್ ಅಗರಬತ್ತಿ ಅಂತ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಟ್ರೋಲೆ ನೀನು ಟ್ರೋಲೆ. ಟರ್ಮರಿಕ್ ಪೌಡ್ರು ಎಲ್ಲ ಫುಲ್ಲು ಒಂಥರ ಎಲ್ಲ ಪ್ಯೂರು. ರೆಡಿ ಒಂದು ಕಡೆ ತೋರ್ಸೋಣ. ಎಲ್ಲ ಮಾಮೂಲಿ ಕಾಫಿ ಪೌಡ್ರು, ಟೀ ಪೌಡ್ರು, ಜಿಂಜರ್, ಲೆಮನ್ ಟೀ. ಕಾಫಿನಲ್ಲಿ ನೋಡು ಹಾಟ್ ಚಾಕ್ಲೇಟ್ ಅಂತ ವಿತ್ ಮ್ಯಾನ್ ಹ್ಯಾಂಡ್ಲಿಂಗ್. ಏನಂದೆ ಇನ್ನೊಂದ್ಸಲ ಹೇಳು. ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲಿ ಮಾಡಿರೋದು ಇದೆಲ್ಲ. ಇನ್ಸ್ಟೆಂಟ್ ಕಾಫಿ, ವೆನಿಲಾ ಫ್ಲೇವರ್ದು ಇದೆ, ಮಸಾಲಾ ಕಾಫಿ ಇದೆ, ಚಾಕ್ಲೇಟ್ ಕಾಫಿ ಇದೆ, ಚುಕ್ಕಿ ಟೀ, ಮಿಂಟಿ ಬ್ಲ್ಯಾಕ್ ನೋಡಿ. ಅದು ಇನ್ಸ್ಟೆಂಟ್ ಕಾಫಿ. ಕಾರ್ಡಮನ್ ಏಲಕ್ಕಿ ಫ್ಲೇವರ್ದು ಇದೆ. ಇಲ್ಲಿ ಮಸಾಲಾ ಟೀ. ಇದು ಫುಲ್ಲು ಟೀ ರ್ಯಾಕಲ್ಲಿ ಇದು
ವಿಚ್ ಫ್ಲೇವರ್, ಯಾವ ಫ್ಲೇವರ್ ಬೇಕೋ ಆಟಿ. ಚಂದು ನೀನ್ ಯಾವ ಬ್ರ್ಯಾಂಡ್ ಕುಡಿಯೋದು? ಚಂದು ಯಾವ ಬ್ರ್ಯಾಂಡ್ ಕುಡಿತಾನೆ? ಹಾಟ್ ಚಾಕ್ಲೇಟ್ ಅವ್ರಿಗೆ ಹೇಳ ನಾನು ಹೇಳ್ತಿರೋ ಅವ್ರಿಗೆ ಅರ್ಥ ಆಗ್ತಿಲ್ಲ. ಇದು 100 ಆಗುತ್ತೆ. ಎಲ್ಲ ಹಾಕಿದ್ದಾರೆ ಇಲ್ಲೇ. ಜಾಕ್ ಫ್ರೂಟಿಂದ 2 ಹಾಕು. ಆಂಟಿ ಜಾಕ್ ಫ್ರೂಟ್ ದೋನ ಏಕ್ जैक फ्रूट मिक्सी किया ना 50-50 ग्राम. इधर 2 ऐड किया है, दो बिल ऐड किया है. ധന്യ 50 ജാക്ക് ഫ്രൂട്ട് 50 സ്വീറ്റ് ആണ് ഇവര്. 105 രൂപയെ വരുള്ളൂ. ഓ രണ്ടും കൂടെ ചേർത്താണ് 50 55. टोटल हाउ मच? ಏನು ಮಾಡಿದೆ टोटल कितना मिक्स लिया तो टोटल कितना? 105. ಈಗ ಎಷ್ಟು ಕೊಡ್ಬೇಕು ನೋಡಿ ಎಕ್ಸ್ಟ್ರಾ. ಅವ್ರು ನಮಗೆ ಕೊಡ್ಬೇಕಾ ನಾವು ಅವ್ರಿಗೆ ಕೊಡ್ಬೇಕು? ಗೈಸ್ ಸ್ವಲ್ಪ ಬಿಲ್ ಮಿಸ್ಟೇಕ್ ಆಗಿದೆ. ಅರ್ಧ ತಗೊಂಡಲ್ಲ ಮಿಕ್ಸ್, ಸ್ವಲ್ಪ ಅವರಿಗೆ ಕನ್ಫ್ಯೂಸ್ ಆಗಿದೆ. ಕೊಡು ಇವಾಗ ಮತ್ತೆ ರೀಫಂಡ್ ಮಾಡಿಸ್ಕೊಂತೀವಿ ಇವಾಗ. ಫುಲ್ ಸಣ್ಣ ಹಾಕ್ತಿದ್ದೀನೋ 69 ಇದ್ದು ಇವಾಗ ನೋಡಿದ್ರೆ 67. ಎಲ್ಲ ಹಾಕಿದ್ಯಾ? ಒಂಚೂರು ಚಿಪ್ಪಿಂಗ್ ಕಮ್ಮಿ ತಿನ್ನಪ್ಪ. ಗೈಸ್ ಇವಾಗ ಹೋಗೋಣ. ಲೇಟ್ ಊಟ ಗೀಟ ಮಾಡ್ಕೊಂಡು ಜಟಾಯಿಗೆ ಹೋಗ್ಬೇಕು, ಲೇಟ್ ಆಗ್ತೈತೆ. ಗೈಸ್ ಬಂದು ಇಳಿದೀವಿ ಇವಾಗ ವಾಪಸ್. ಮತ್ತೆ ತಿರುವನಂತಪುರಂ ನೋಡಿ ಎಷ್ಟು ಬಿಸಿಲು. ಇನ್ನೂ 9:15 ಸರಿಯಾಗಿ ಬಿಸಿಲಿದೆ. ನೋಡೋಣ. कौन सा होटल अच्छा है भैया? होटल नाम अच्छा. ಇವಾಗ ಪೇ ಮಾಡಿ ಮಾಡೋದು ಜಟಾಯಿಗೆ. ಲೇಟ್ ಆಯಿತು ಆಲೆ, ನೋಡ್ಬೇಕು ಹೆಂಗಾಗುತ್ತೆ ಅಂತ. ಬೈಗನ್ ಥ್ಯಾಂಕ್ಸ್ ಹೇಳೋಣ. ಭಯ್ಯ ಥ್ಯಾಂಕ್ ಯು ಭಯ್ಯ. ಬರ್ರಿ ಬಾಯ್. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿಚ್ಚಿನ ಅಷ್ಟೇ.